ಯಾವುದೇ ಸರ್ಕಾರಿ ಕಚೇರಿ, ಸರ್ಕಾರಿ ಆಸ್ಪತ್ರೆಗೆ ಹೋದರೆ ವಿನಾಕಾರಣ ಕಾಯಿಸೋದನ್ನ ನೀವು ನೋಡಿರ್ತೀರಿ. ನೋಡೋದೇನು, ಅನುಭವಿಸಿಯೂ ಇರ್ತೀರಿ. ಆದರೆ ಇಲ್ಲಿನ ಆಸ್ಪತ್ರೆಗೆ ರೋಗಿಗಳೇ ಬರಲಿಲ್ಲವಲ್ಲ ಅಂತ ವೈದ್ಯರು ಸೇರಿದಂತೆ ಸಿಬ್ಬಂದಿ ಕಾದು ಕೂರುವ ಸ್ಥಿತಿ. ಇನ್ನು ಈ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಔಷಧಿಗಳವರೆಗೂ ಎಲ್ಲ ರೀತಿಯ ಸೌಲಭ್ಯವಿದೆ. ಅಷ್ಟೇ ಅಲ್ಲ, ಆಪರೇಷನ್ ಥಿಯೇಟರ್, ಸರ್ಜನ್ ಎಲ್ಲರೂ ಇದ್ದಾರೆ. ಆದರೆ ರೋಗಿಗಳೇ ಇಲ್ಲ. ಯಾಕೆ ಇಲ್ಲಿಗೆ ರೋಗಿಗಳು ಬರ್ತಿಲ್ಲ ಅಂತೀರಾ? ಈ ರಸ್ತೆಯನ್ನೊಮ್ಮೆ ನೋಡಿ. ಈ ಬೇರುಕು ಬಿಟ್ಟ ರಸ್ತೆ ಇದೆಯಲ್ಲ, ಇದು ಮಳೆ ಬಂದರೆ ಕೆಸರು ಗದ್ದೆಯಂತಾಗುತ್ತೆ. ಈ ಕೆಸರು ಗದ್ದೆಯಂತಹ ರಸ್ತೆಯಲ್ಲಿ ನೀವು ದ್ವಿಚಕ್ರ ವಾಹನದಲ್ಲಿಯೋ ಅಷ್ಟೇಕೆ ತ್ರಿಚಕ್ರ ವಾಹನದಲ್ಲಿ ಸಾಗಿದ್ರೂ ಪಲ್ಟಿಯಾಗಿ ಬೀಳುವುದು ಗ್ಯಾರಂಟಿ. ಇದು ಕೇವಲ ಬಾಯಿ ಮಾತಿಗೆ ಹೇಳುತ್ತಿರುವ ಮಾತಲ್ಲ. ಈಗಾಗಲೇ ಆಟೋ ಸೇರಿದಂತೆ ಅನೇಕ ಬೈಕುಗಳಲ್ಲಿ ಇಲ್ಲಿ ಚಿಕಿತ್ಸೆಗೆ ಬಂದು ಬಿದ್ದು ಗಾಯಗೊಂಡ ನಿದರ್ಶನಗಳು ಬಹಳಷ್ಟಿವೆ. ಆದರೆ ಅದೃಷ್ಟಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂಬುದು ಸಮಾಧಾನಕರ ಸಂಗತಿ. ಈ ರಸ್ತೆ ಹೀಗಿರುವ ಕಾರಣಕ್ಕೆ ಇಲ್ಲಿಗೆ ರೋಗಿಗಳು ಬರುತ್ತಿಲ್ಲ ಅಂತ ಭಾವಿಸಬೇಡಿ. ಈ ರಸ್ತೆಯ ಜೊತೆಗೆ ಇನ್ನೂ ಹಲವು ಸಮಸ್ಯೆಗಳಿವೆ. ಅವು ಏನು ಅಂತ ನೋಡಿ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿದ್ದ ಪಶು ವೈದ್ಯಕೀಯ ಚಿಕಿತ್ಸಾಲಯವನ್ನ ನಗರ ಹೊರವಲಯದ ಚಿತ್ರಾವತಿ ಪ್ರದೇಶಕ್ಕೆ ಸ್ಥಳಾಂತರಿಸಿ 1 ವರ್ಷವೇ ಕಳೆದಿದೆ. ಈ ಸ್ಥಳಾಂತರಕ್ಕೆ ಆಗ ಜನಾಕ್ರೋಶ ವ್ಯಕ್ತವಾಗಿತ್ತು. ಸ್ಥಳಾಂತರದಿಂದ ಹಲವು ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದು ಜಾನುವಾರುಗಳ ಮಾಲೀಕರು ಅಳಲು ತೋಡಿಕೊಂಡಿದ್ರ. ಆದರೂ ಸ್ಥಳಾಂತರ ಮಾಡಲಾಗಿದ್ದು ಈಗ ವರ್ಷ ಪೂರೈಸಿದೆ. ಚಿತ್ರಾವತಿ ಪ್ರಾದೇಶಿಕ ಸಾರಿಗೆ ಕಚೇರಿ ಸಮೀಪ 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡಕ್ಕೆ ನಗರದ ಅಂಬೇಡ್ಕರ್ ವೃತ್ತದ ಸಮೀಪವಿದ್ದ ಪಶು ಚಿಕಿತ್ಸಾಲಯವನ್ನ ಸ್ಥಳಾಂತರಿಸಿದ್ದು, 3 ಕಿಲೋಮೀಟರ್ ದೂರದಲ್ಲಿರುವ ಚಿಕಿತ್ಸಾಲಯಕ್ಕೆ ನಾಯಿ, ಕೋಳಿ, ಕುರಿಯನ್ನ ಆಟೋದಲ್ಲಿ ದುಪ್ಪಟ್ಟು ಹಣ ನೀಡಿ ಸಾಗಿಸಬೇಕಾಗಿದೆ. ಅಲ್ಲದೆ ಹಸು, ಎಮ್ಮೆ, ದೊಡ್ಡ ಗಾತ್ರದ ಜಾನುವಾರುಗಳನ್ನ ಸಾಗಿಸಲು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಶು ಚಿಕಿತ್ಸಾಲಯ ಇರುವ ಚಿತ್ರಾವತಿ ಪ್ರದೇಶದ ವ್ಯಾಪ್ತಿಯಲ್ಲಿ ಯಾವುದೇ ಔಷಧಾಲಯ ಇಲ್ಲವಾಗಿದ್ದು, ಅಗತ್ಯವಿರುವ ಔಷಧಗಳನ್ನು ಖರೀದಿಸಲು ಚೀಟಿಯೊಂದಿಗೆ ಮತ್ತೆ ನಗರಕ್ಕೆ ಹೋಗಬೇಕಿದೆ. ಅಲ್ಲದೆ ನಗರದಲ್ಲಿ ಔಷಧಗಳನ್ನು ಖರೀದಿಸಿ ವೈದ್ಯರ ಬಳಿ ಪರಿಶೀಲನೆಗಾಗಿ ಮತ್ತೆ ಅಲ್ಲಿಗೆ ತೆರಳಬೇಕಾಗಿದೆ. ಇದರಿಂದ ಚಿಕಿತ್ಸಾಲಯಕ್ಕೆ ಬರುವ ರೈತರು 2 ಬಾರಿ ಓಡಾಡಬೇಕಿದೆ. ಇದರಿಂದ ಪಶು ಸಾಕಾಣಿಕೆದಾರರು ಸಂಕಷ್ಟ ಎದುರಿಸುವಂತಾಗಿದೆ. ಜೋಹರ್ ಸುಲ್ತಾನ, ನಾನಿಲ್ಲಿ ಚೀಫ್ ವೆಟ್ನರಿ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಬಿಲ್ಡಿಂಗ್ ಆಗಿ ಇಲ್ಲಿ ನಮ್ಮ ಹಾಸ್ಪಿಟ್ಲ್ ಶಿಫ್ಟ್ ಆಗಿ 1 ವರ್ಷ ಆಯಿತು. ಫಸ್ಟು ನಮ್ಮದು ಆಫೀಸು ಶಿಡ್ಲಘಟ್ಟ ಸರ್ಕಲ್ ಹತ್ರ ಇರೋ ವೆಟ್ನರಿ ಡಿಪಾರ್ಟ್ಮೆಂಟ್, ವೆಟ್ನರಿ ಹಾಸ್ಪಿಟಲ್ ಬಿಲ್ಡಿಂಗಲ್ಲೇ ಪಾಲಿಕ್ಲಿನಿಕ್ ನಡೀತಾ ಇತ್ತು. ಬಟ್ ಪಾಲಿಕ್ಲಿನಿಕ್ ಅಂತ ಹೊಸದಾಗಿ ಇದು ಮಾಡಿದ್ಮೇಲೆ ಇದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು. ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿ ನಾವು ಶಿಫ್ಟ್ ಆಗಿ 1 ವರ್ಷ ಆಗಿದೆ. ನಮಗೆ ಅಲ್ಲಿದ್ದಾಗ, ಹಳೆ ಹಾಸ್ಪಿಟಲ್ ಅಲ್ಲಿದ್ದಾಗ ನಮಗೆ ಡೈಲಿ 50 to 60 ಕೇಸಸ್ ಇರ್ತಾಯಿತ್ತು. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಕೇಸಸ್ ಕಂಪೇರ್ಟಿವ್ಲಿ ಕಡಿಮೆ ಆಗಿದೆ. ಬಟ್ ಇಲ್ಲಿ ಫೆಸಿಲಿಟಿ ಚೆನ್ನಾಗಿದೆ. ನಮ್ಮ ಹಾಸ್ಪಿಟಲಲ್ಲಿ ಆಲ್ ಎಸ್ಟಾಬ್ಲಿಷ್ಡ್ OT ಇದೆ, ವೆಲ್ ಎಕ್ವಿಪ್ಡ್ OT ಇದೆ, ಲ್ಯಾಬ್ ಇದೆ, ಬ್ಲಡ್ ಅನಲೈಸರ್ ಇದೆ, ಯೂರಿನ್ ಅನಲೈಸರ್ ಇದೆ, ಅಲ್ಟ್ರಾಸೌಂಡ್ ಮೆಷಿನ್ ಇದೆ. ಆ್ಯಂಡ್ ಎಲ್ಲ ಫೆಸಿಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಅಲ್ಲಿ ನಮಗೆ ಚಿಕ್ಕ ರೂಮಲ್ಲಿ ನಡೆಸ್ತಾ ಇದ್ವಿ. ನಮಗೆ ಅಲ್ಲಿ ಹೊರಗಡೆನೇ ಟೇಬಲ್ ಹಾಕ್ಕೊಂಡು ನಾಯಿಗಳನ್ನ ನೋಡ್ತಾ ಇದ್ವಿ, ಕೇಸಸ್ನ ನೋಡ್ತಾ ಇದ್ವಿ. ಅಷ್ಟು ಫೆಸಿಲಿಟಿ ಇರಲಿಲ್ಲ, ಅಲ್ಲಿ ಬಿಲ್ಡಿಂಗ್ ಇರಲಿಲ್ಲ. ಬಟ್ ಇಲ್ಲಿ ಬಿಲ್ಡಿಂಗ್ ಆದ್ಮೇಲಿಂದ ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ. ಬಟ್ ಒಂದೇ ಸಮಸ್ಯೆ, ಇಲ್ಲಿ ರೋಡ್ ಪ್ರಾಬ್ಲಮ್ ಇದೆ. ರೋಡ್ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ದೆನ್ ಇದು ಸಿಟಿಯಿಂದ ಇಲ್ಲಿಗೆ 3 ಕಿಲೋಮೀಟರ್ ಅಷ್ಟು ದೂರ ಇದೆ. ಆ್ಯಂಡ್ ದೆನ್ ಮೈನ್ ಹೈವೇಯಿಂದ ಇಲ್ಲಿ ಹಾಸ್ಪಿಟ್ಲಿಗೆ ಬರೋಕ್ಕೆ ಮಡ್ ರೋಡ್ ಇದೆ. ದಟ್ ಈಸ್ ಆಲ್ಸೋ ವೆರಿ ಪೂರ್ ಕ್ವಾಲಿಟಿದು ಇದೆ. ರೋಡ್ ಚೆನ್ನಾಗಿಲ್ಲ. ಮಳೆ ಬಂದ ಮೇಲೆಲ್ಲ ತುಂಬ ಕೊಚ್ಚೆ ಆಗುತ್ತೆ ಆ್ಯಂಡ್ ಸ್ಕಿಡ್ ಆಗಿ ಜನಗಳು ಬೀಳೋ ಸಾಧ್ಯತೆಯೂ ಇರುತ್ತೆ. ಅದು ಸ್ವಲ್ಪ ತೊಂದರೆ ಇದೆ ಅಷ್ಟೇ. ಮತ್ತು ನಾವು ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಏನಾದರೂ ನಮ್ಮ ಆಫೀಸಲ್ಲಿ ಇಲ್ಲದೆ ಇರೋ ಪ್ರಿಸ್ಕ್ರಿಪ್ಷನ್ ಏನಾದರೂ ಕೊಟ್ಟರೆ ಅವ್ರು ಹೋಗಿ ತೊಗೊಂಬರೋಕ್ಕೆ ಮೆಡಿಕಲ್ ಸ್ಟೋರು, ಫಾರ್ಮಸಿ ಇಲ್ಲಿ ಹತ್ತಿರ ಯಾವುದೂ ಇಲ್ಲ. ಅವ್ರು ಸಿಟಿಗೆ ಹೋಗಿ ತೊಗೊಬರ್ಬೇಕಾಗುತ್ತೆ. ಇದೊಂದು ಅನಾನುಕೂಲ ಆಗಿದೆ ಇಲ್ಲಿ. ಸರ್ಕಾರಿ ರಜೆ ಭಾನುವಾರದಂದು ಜಾನುವಾರುಗಳಿಗೆ
ತುರ್ತು ಚಿಕಿತ್ಸೆಗಾಗಿ ಕನಿಷ್ಠ ಅರ್ಧ ದಿನ ಕರ್ತವ್ಯ ನಿರ್ವಹಿಸಬೇಕೆಂಬ ಸರ್ಕಾರದ ನಿಯಮವಿದ್ದರೂ ಅದನ್ನ ಉಲ್ಲಂಘಿಸುತ್ತಿರುವ ಇಲ್ಲಿನ ವೈದ್ಯರು ಅಂತಹ ದಿನಗಳಂದು ಆಸ್ಪತ್ರೆಗೆ ಬರುತ್ತಿಲ್ಲ. ಬಂದರೂ ನಿಗದಿತ ಅವಧಿಯವರೆಗೆ ಸೇವೆ ಸಲ್ಲಿಸದೆ ಬೇಗ ಜಡಿದು ಮನೆ ಸೇರುತ್ತಾರೆ ಎಂದು ಜಾನುವಾರುಗಳ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ನೂತನ ಪಶು ಚಿಕಿತ್ಸಾಲಯಕ್ಕೆ ಮಾರ್ಗ ಸೂಚಿಸುವ ನಾಮಫಲಕವನ್ನ ಅಳವಡಿಸಲಾಗಿದೆಯಾದರೂ ಅದರ ಸುತ್ತ ಗಿಡ ಗಂಟೆಗಳು ಬೆಳೆದು ನಾಮಫಲಕವೇ ಕಾಣಿಸದಂತಾಗಿದೆ. ಇದರಿಂದ ಪಶು ಚಿಕಿತ್ಸಾಲಯ ಎಲ್ಲಿದೆ ಎಂದು ಜಾನುವಾರು ಮಾಲೀಕರು ಹುಡುಕಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಕೃಷ್ಣೇಗೌಡ ಅಂತ ಇಲ್ಲಿ ಪಾಲಿಕ್ಲಿನಿಕಲ್ಲಿ FDC ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ವರ್ಷ ಆಯಿತು ಇಲ್ಲಿಗೆ ಸಿಟಿಯಿಂದ ಇಲ್ಲಿಗೆ ಸ್ಥಳಾಂತರ ಮಾಡಿ ನಮ್ಮ ಆಫೀಸ್ನ. ಇಲ್ಲಿ ಸುಮಾರು ಸೌಕರ್ಯ ಇದೆ. ಅಲ್ಲಿ ಹೈವೇನಲ್ಲಿ ಬೋರ್ಡ್ ಹಾಕಿದ್ದೀವಿ, ಪಾಲಿಕ್ಲಿನಿಕ್ ಜಿಲ್ಲಾ ಪಶು ಆಸ್ಪತ್ರೆ RO ಮಾರ್ಕ್ ತೋರಿಸ್ಬಿಟ್ಟು ಹಾಕಿದ್ದೀವಿ. ಮತ್ತು RTO ಆಫೀಸ್ ಹತ್ರ ಹಾಕಿದ್ದೀವಿ. ಅದು ಸ್ವಲ್ಪ ಗಿಡಗಳು ಬೆಳೆದು ಕಾಣಿಸ್ತಾ ಇಲ್ಲ. ಅದನ್ನು ಸ್ವಲ್ಪ ರೆಡಿ ಮಾಡ್ತೀವಿ ಸರ್, ಇಷ್ಟಲ್ಲೇ ರೆಡಿ ಮಾಡ್ತೀವಿ. ಅದನ್ನು ಸ್ವಲ್ಪ ದೊಡ್ಡದಾಗಿ ಎತ್ತರವಾಗಿ ಮಾಡಿಬಿಟ್ಟು ಅದನ್ನು ಮಾಡ್ತೀವಿ. ಅಲ್ಲದೆ ಚಿಕಿತ್ಸಾಲಯಕ್ಕೆ ತೆರಳುವ ರಸ್ತೆ ಮಳೆ ಬಂದರೆ ಕೆಸರುಗದ್ದೆಯಾಗಿ ಮಾರ್ಪಾಡುವ ಮೂಲಕ ಸಂಚಾರಕ್ಕೆ ಯೋಗ್ಯವಿಲ್ಲದಂತೆ ಮಾರ್ಪಡುತ್ತದೆ. 2 ಕೋಟಿ ವೆಚ್ಚದಲ್ಲಿ ನೂತನ ಪಶು ಚಿಕಿತ್ಸಾಲಯ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದ್ದರಿಂದ ಜಾಗದ ಕೊರತೆಯಿಂದ ಜಿಲ್ಲಾಡಳಿತ ಚಿತ್ರಾವತಿ ಸಮೀಪ 1.5 ಎಕರೆ ಮಂಜೂರು ಮಾಡಿದ್ದ ಸಂಶೋಧನಾಲಯ, ಪ್ರಯೋಗಾಲಯ, ತರಬೇತಿ ಕಟ್ಟಡ ತಲೆ ಎತ್ತಿವೆ. ಎಲ್ಲಾ ಕಟ್ಟಡಗಳೊಂದಿಗೆ ಸುಸಜ್ಜಿತ ಪಶು ಚಿಕಿತ್ಸಾಲಯ ನಿರ್ಮಾಣ ಮಾಡಲಾಗಿದೆ. ಆದರೆ ಚಿಕಿತ್ಸೆಗಾಗಿ ಜಾನುವಾರುಗಳೇ ಬರುತ್ತಿಲ್ಲ. ಚಿಕ್ಕಬಳ್ಳಾಪುರ ನಗರದಲ್ಲಿ ಚಿಕಿತ್ಸಾಲಯ ಇದ್ದಾಗ ಪ್ರತಿನಿತ್ಯ 50ರಿಂದ 60 ಪ್ರಕರಣಗಳು ಬರುತ್ತಿದ್ದು, ಇದೀಗ ದಿನಕ್ಕೆ 20 ಬರುವುದು ಕೂಡ ದುಸ್ತರವಾಗಿದೆ. ಇದರ ಜೊತೆಗೆ ರಸ್ತೆ ಕೆಸರುಮಯವಾಗಿರುವ ಕಾರಣ ಒಮ್ಮೆ ಆಟೋದಲ್ಲಿ ಕುರಿಗಳನ್ನ ತುಂಬಿಕೊಂಡು ಚಿಕಿತ್ಸೆಗಾಗಿ ಬರುವಾಗ ಆಟೋ ಕುರಿಗಳ ಸಮೇತ ಪಲ್ಟಿಯಾಗಿ ಹಲವರು ಗಾಯಗೊಂಡಿದ್ರಂತೆ. ಅಲ್ಲದೆ ಪ್ರತಿನಿತ್ಯ ಬೈಕಿನಲ್ಲಿ ಬರುವವರು ಬೀಳುವುದು ಏಳುವುದೇ ಕಾಯಕವಾಗಿದೆಯಂತೆ. ಇನ್ನು ಔಷಧ ಚೀಟಿ ಬರೆದು ಕೊಟ್ರೆ ನಗರಕ್ಕೆ ಹೋಗಿ ತರಬೇಕಿದೆ. ಈ ಎಲ್ಲ ಸಮಸ್ಯೆಗಳಿಂದ ಬಳಲುತ್ತಿರುವ ಚಿಕ್ಕಬಳ್ಳಾಪುರ ಪಶು ಆಸ್ಪತ್ರೆಗೆ ಚಿಕಿತ್ಸೆಯಾಗಬೇಕಿದೆ. ಆದರೆ ಚಿಕಿತ್ಸೆ ಮಾಡುವವರೇ ಬರವಾಗಿದ್ದಾರೆ. ಯಾರಿಗೂ ಏನೂ ತೊಂದರೆಗಳಾಗಿಲ್ಲ. ಸ್ಕಿಡ್ಡಾಗಿ ಬಿದ್ದಿದ್ದಾರೆ ಕೆಲವರು ಗಾಡಿನಲ್ಲಿ ಬರ್ಬೇಕಾದ್ರೆ. ಒಂದು ಆಟೋ ಒಂದು ಕುರಿಗಳನ್ನ ಹಾಕ್ಕೊಂಬರ್ಬೇಕಾದ್ರೆ ಪಲ್ಟಿ ಹೊಡಿತು, ಬಟ್ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಆ್ಯಂಡ್ ದೆನ್ ಅಲ್ಲಿ ಕೊಚ್ಚೆ ಆದಮೇಲೆ ಆ ರೋಡಲ್ಲಿ ಸ್ಕಿಡ್ ಆಗುತ್ತೆ ವೆಹಿಕಲ್ಸ್. ನಾವು ಕೂಡ ಮನೆಯಿಂದ ಆಫೀಸಿಗೆ ಓಡಾಡಬೇಕು, ನಮಗೂ ತುಂಬ ತೊಂದರೆ ಆಗುತ್ತೆ ಹೋಗೋದು ಬರೋದು. ಇದು ರೋಡ್ ಪ್ರಾಬ್ಲಮ್ ಇದೆ. ಬಟ್ ನಾವು ಕೂಡ ಹೈಯರ್ ಅಥಾರಿಟಿಗೆ ಬರೆದಿದ್ದೀವಿ, ಈ ಸಮಸ್ಯೆ ಇದೆ ರೋಡಿಂದು ಅಂತ. ಅವರು ಹೇಳಿದ್ದಾರೆ ಮಾಡಿಕೊಡ್ತೀವಿ ರೋಡು ಅಂತ. ಅಂದರೆ ನಮ್ಮ ಆಫೀಸ್ ಮುಂದೆನೇ ಒಂದು IHNVB ಲ್ಯಾಬ್ ಆಗಿದೆ. ಈಗ ಅಲ್ಲೂ ಆ ಲ್ಯಾಬನ್ನು ಸ್ಟಾರ್ಟ್ ಆದರೆ ವರ್ಕಿಂಗ್ ಅಫಿಷಿಯಲ್ಸ್ ಜಾಸ್ತಿ ಆಗ್ತಾರೆ, ಬರೋಕ್ಕೆ ರೋಡ್ ಬೇಕೇ ಬೇಕಾಗುತ್ತೆ ನಮಗೆ, ಒಳ್ಳೆ ರೋಡು. 50 to 60 ಕೇಸಸ್ ಇರ್ತಿತ್ತು ಅಲ್ಲಿ ಡೈಲಿ ನಮಗೆ ಹಳೆ ಬಿಲ್ಡಿಂಗಲ್ಲಿ ಇದ್ದಾಗ, ಶಿಡ್ಲಘಟ್ಟ ಸರ್ಕಲಲ್ಲಿ ನಡೆಸ್ತಾ ಇದ್ದಾಗ ಪಾಲಿಕ್ಲಿನಿಕ್ಕು. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಕೇಸಸ್ ಕಡಿಮೆ ಆಗಿದೆ. ಕೆಲವ್ರಿಗೆ ಇಲ್ಲಿ ಶಿಫ್ಟ್ ಆಗಿದೆ ಅಂತಲೇ ಗೊತ್ತಿರಲಿಲ್ಲ. ಈಗ ಒಂದು ವರ್ಷ ಆಗ್ತಾ ಬಂತಲ್ಲ, ಈಗ ಸ್ವಲ್ಪ ಜನಗಳಿಗೆ ಗೊತ್ತಾಗಿದೆ. ರೆಗ್ಯುಲರಾಗಿ ಬರೋ ಕೇಸಸ್ ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿ 20 to 30 ಕೇಸಸ್ ಡೈಲಿ ಇದ್ದೇ ಇರುತ್ತೆ ನಮಗೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.